ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ವತಿಯಿಂದ ಮೈಸೂರಿನಲ್ಲಿ ಮೊದಲೇ ಬಾರಿಗೆ ಸುಗಮ ಸಂಗೀತ ಸಮ್ಮೇಳನವನ್ನು, ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನವನ್ನು ಇದೇ ಆಗಸ್ಟ್ 2 ಮತ್ತು 3ನೇ ತಾರೀಕು ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಸುಗಮ ಸಂಗೀತ ಶ್ರೋತೃಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ನೀಡುತ್ತಿರುವಂಥ ಈ ಒಂದು ಉತ್ಸವಕ್ಕೆ ಮೈಸೂರು ಜಿಲ್ಲೆಯ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ರಾಜ್ಯ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು ಅವಿರತವಾಗಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಗರ ಶ್ರೀನಿವಾಸ ಉಡುಪರವರು ಸಮ್ಮೇಳನಾಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ, ಸಂಗೀತವನ್ನು ಆಲಿಸೋಣ. ಧನ್ಯವಾದ. ಯಾರಿರ್ತಾರೆ, ಯಾರಿಲ್ಲ ಅಂತ ಕೇಳಬೇಡಿ, ಎಲ್ಲರೂ ಇರ್ತಾರೆ, ಎಲ್ಲವೂ ಇರುತ್ತೆ. ಹಾಡು 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 ಅದು ಕನ್ನಡದ ಜಾತ್ರೆ, ಸುಗಮ ಸಂಗೀತ ಜಾತ್ರೆ. ಅಲ್ಲಿ 2 ಮತ್ತು 3 ಮೈಸೂರಿನ ಕಲಾಮಂದಿರಕ್ಕೆ ನೀವೆಲ್ಲ ಬನ್ನಿ. ಈ ಸಮ್ಮೇಳನದಲ್ಲಿ ರಾಜ್ಯದ ಹೆಸರಾಂತ ಕವಿಗಳು, ಗಾಯಕರು ಮತ್ತು ಕಲಾವಿದರುಗಳು ಭಾಗವಹಿಸಲಿದ್ದಾರೆ. ಈ 2 ದಿನದ ಕಾರ್ಯಕ್ರಮಗಳಿಗೆ ಎಲ್ಲ ಕಲಾರಸಿಕರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಸುಗಮ ಸಂಗೀತ ಕ್ಷೇತ್ರವನ್ನು ಪ್ರೋತ್ಸಾಹಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಾಡಿನ ಪ್ರಖ್ಯಾತ ಕಲಾವಿದರು, ಗಾಯಕರು ಮತ್ತು ಕವಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ, ಕಲಾಮಂದಿರದಲ್ಲಿ ಆಗಸ್ಟ್ 2 ಮತ್ತು 3ರಂದು ಭೇಟಿಯಾಗೋಣ. ನಮಸ್ಕಾರ. ಬಹುಶಃ ಹಿಂದೆ ಆಗಿಲ್ಲ ಸುಗಮ ಸಂಗೀತ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ. ಇದು ವಿಶೇಷವಾಗಿ ನಾವು ಸಾಹಿತ್ಯ ಪರಿಷತ್ತಲ್ಲಿ ಕಾರ್ಯಕ್ರಮ ಮಾಡ್ತೇವೆ, ಆದರೆ ಅದಕ್ಕಿಂತ ವಿಶೇಷವಾಗಿದೆ. ಬಹುಶಃ ಎಲ್ಲ ಜೊತೆಯಲ್ಲಿ ಕವಿಯನ್ನು ಇಟ್ಟುಕೊಂಡು ಅವರ ಕವನವನ್ನು ಹೇಳುವ ಮತ್ತು ಕೇಳುವ ಇದೊಂದು ದೊಡ್ಡ ಸುಸಂದರ್ಭ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಬೆಳಗ್ಗೆಯಿಂದ ಸಂಜೆವರೆಗೂ 2 ದಿನಗಳು ಈ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳಾಗಿ ಇಲ್ಲಿ ನಡೀತಾ ಬರುತ್ತೆ. ಇದರಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ತಾವು ತಪ್ಪದೆ ಇಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಸುಗಮ ಸಂಗೀತದ ಮೂಲಕ ಕನ್ನಡದ ತೇರನ್ನು ಎಳೆಯಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ನಾವುಗಳು ಕೂಡ ಬರ್ತಾ ಇದೀವಿ. ನೀವೆಲ್ಲರೂ ಬನ್ನಿ, ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನ ಸಂಭ್ರಮಿಸೋಣ ಅಂತ ಕೇಳ್ಕೊಳ್ತಾ, ಗೀತೋತ್ಸವ 2025ಕ್ಕೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ಆಗಸ್ಟ್ 2 ಹಾಗೂ 3ರಂದು ಮೈಸೂರಿನ ಕಲಾಮಂದಿರದಲ್ಲಿ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆಯವರೆಗೆ ನಾಡಿನ ಪ್ರಸಿದ್ಧ ಕಲಾವಿದರೆಲ್ಲರೂ ಕೂಡ ಈ ಒಂದು ಗೀತೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನ ನಮ್ಮೂರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 2 ಮತ್ತು 3ರಂದು ತಾವೆಲ್ಲ ನಮ್ಮೊಂದಿಗಿರಬೇಕು. ತಮ್ಮ ಬರುವೆಮಗೆ ಪ್ರಾಣ ಜೀವಾಳ. ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ಆಗಸ್ಟ್ 2 ಮತ್ತು 3ರಂದು 2 ದಿನಗಳ ಕಾಲ ನಡೆಯಲಿರುವ ಈ ಸಂಗೀತ ಸಮ್ಮೇಳನದಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ಹರಿಯಲಿರುವ ಸಂಗೀತ ಸುಧೆಯನ್ನು ಆಸ್ವಾದಿಸಲು ಅತ್ಯಂತ ಉತ್ಸುಕನಾಗಿದ್ದೇನೆ. ನೀವು ಬನ್ನಿ, ನಾವೆಲ್ಲರೂ ಜೊತೆಯಾಗಿ ಸಂಭ್ರಮಿಸೋಣ, ಗೀತೋತ್ಸವವನ್ನು ಯಶಸ್ವಿಗೊಳಿಸೋಣ. ಸರ್ವಾಧ್ಯಕ್ಷರಾಗಿ ನಗರ ಶ್ರೀನಿವಾಸ ಉಡುಪಾರವರು, ಪ್ರಖ್ಯಾತ ಸುಗಮ ಸಂಗೀತ ಗಾಯಕರು, ಇವರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೀತಾ ಇದೆ. ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಮೈಸೂರಿನ ಸುಗಮ ಸಂಗೀತ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಗರಾಜ್ ಬೈರಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಡಿನ ಪ್ರಖ್ಯಾತ ಗಾಯಕರಾಗಿರುವ ವೈಕೆ ಮುದ್ದುಕೃಷ್ಣ, ಕಾರ್ಯಾಧ್ಯಕ್ಷರಾಗಿರುವ ಕಿಕ್ಕೇರಿ ಕೃಷ್ಣಮೂರ್ತಿಯವರ ಮಾರ್ಗದರ್ಶನದಲ್ಲಿ ಈ ಸಮ್ಮೇಳನ ನಡೀತಾ ಇದೆ. ತಾವೆಲ್ಲರೂ ಬನ್ನಿ, ಈ 2 ದಿನ ಸಂಗೀತದ ಹೊನಲನ್ನ ಕೇಳಿ ಸಂತೋಷ ಪಡೋಣ. ಹಳ್ಳಿಗಳಲ್ಲೂ ಕೂಡ ಸುಗಮ ಸಂಗೀತ ಜನಪ್ರಿಯತೆಯನ್ನು ಪಡ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಶ್ರೀ ನಾಗರಾಜ್ ಬೈರಿ ಅವರು ಇದರ ಸಂಚಾಲಕತ್ವವನ್ನು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಭಾಗವಹಿಸುವಿಕೆ ಬಹಳ ಮುಖ್ಯ. ನೀವೆಲ್ಲರೂ ಕೂಡ ಸುಗಮ ಸಂಗೀತದ ಆಸಕ್ತ ಬಂಧುಗಳಾಗಿ ನಮ್ಮ ಜೊತೆ ಸಹಕರಿಸಿ ಆ 2 ದಿವಸಗಳ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆ. ಕವಿಯ ನೋಡಿ, ಕವಿತೆ ಕೇಳಿ. ಈ ಕಾರ್ಯಕ್ರಮದಲ್ಲಿ
ನಾನು ಹಾಡ್ತಾ ಇದ್ದೀನಿ, ನೀವೆಲ್ಲ ಬರ್ತಿದ್ದೀರಾ ಅಲ್ವಾ? ಬನ್ನಿ ಹಾಡೋಣ. ನಮಸ್ಕಾರ. ಎಲ್ಲ ಇಲಾಖೆ ವತಿಯಿಂದ ಕನ್ನಡ ಅಧಿಕಾರಿಗಳು ನಮಗೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ನಾಗರಾಜ್ ಬೈರಿ ಅವರು ನೇತೃತ್ವದಲ್ಲಿ ಕನ್ನಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೀವಿ. 2 ಮತ್ತು 3 ಏನು ಕಲಾಮಂದಿರದ ಈ ಭವ್ಯ ಅರಮನೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇಡೀ ನಾಡಿನ ಎಲ್ಲ ಸಂಗೀತಗಾರರು ಮತ್ತು ಹೆಸರಾಂತ ಗಾಯಕರು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಇಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಮೈಸೂರಿನ ಎಲ್ಲ ಸಹೃದಯ ಸಾಂಸ್ಕೃತಿಕ ಬಂಧುಗಳು ಇಲ್ಲಿಗೆ ಆಗಮಿಸಬೇಕು. ಅದು 2 ಮತ್ತು 3ನೇ ತಾರೀಕು 19ನೇ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನವನ್ನು ಗೀತೋತ್ಸವ ಎಂಬ ಶೀರ್ಷಿಕೆಯಡಿ ಸಂಘಟಿಸ್ತಾ ಇದ್ದೀವಿ. ಇದೊಂದು ಅಪರೂಪದ ಸಮ್ಮೇಳನ. ಎಲ್ಲರೂ ಕೂಡ ನಾವು ಸಂತೋಷದಿಂದ ಭಾಗವಹಿಸೋಣ. ಪ್ರತಿಯೊಬ್ಬರು ಮೈಸೂರಿಗರು ಮತ್ತು ಮೈಸೂರಿನ ಸುತ್ತಮುತ್ತಲ ಜಿಲ್ಲೆಗಳಿಂದ ಬರುವಂಥ ಎಲ್ಲ ಕಲಾಸಕ್ತರು ದಯಮಾಡಿ ನೀವು ನಿಮ್ಮ ಪರಿವಾರ, ನಿಮ್ಮ ಗೆಳೆಯರೊಂದಿಗೆ ಬನ್ನಿ. 2 ದಿನಗಳ ಸಮ್ಮೇಳನವನ್ನು ನಾವೆಲ್ಲ ಭಾಗವಹಿಸುವ ಮೂಲಕ ಶ್ರೀಮಂತಗೊಳಿಸೋಣ. ಆ ಮೂಲಕ ಮಾಡಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಸಮ್ಮೇಳನಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇದೇ ಆಗಸ್ಟ್ 2-3 ರಂದು ನಮ್ಮ ಸುಗಮ ಸಂಗೀತ ಪರಿಷತ್ನ ಗೀತೋತ್ಸವವನ್ನು ಕಲಾಮಂದಿರದಲ್ಲಿ 10ರಿಂದ 10ರವರೆಗೆ, ಅಂದರೆ ಬೆಳಗಿನಿಂದ ರಾತ್ರಿ 10ರವರೆಗೂ 2 ದಿನಗಳ ಕಾಲ ಗೀತೋತ್ಸವ ನಡೆಯುತ್ತೆ. ಸರ್ವರಿಗೂ ಶುಭ. ಎಲ್ಲರೂ ಬರ್ತಿರಲ್ಲ, ನಾವೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಮೈಸೂರು ಸುಗಮ ಸಂಗೀತ ಸಮ್ಮೇಳನ. ನಮಸ್ಕಾರ.